ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ನಾನು ಟ್ಯಾಟಿಂಗಲ್ಲಿ ಒಂದು ಯೂನಿಕ್ ಆಗಿರೋಂಥ ಲೇಸ್ ವರ್ಕ್ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟಾಗಿದೆ. ಇದನ್ನು ನಾನು ಡಬಲ್ ಕಲರಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಸಿಂಗಲ್ ಕಲರಲ್ಲಿ ಯೂಶ್ವಲಿ ನಿಮಗೆ ಇವಾಗ ಡಬಲ್ ಕಲರಲ್ಲಿ ಬಂದರೆ ಸಿಂಗಲ್ ಕಲರಲ್ಲಿ ಆಟೋಮೆಟಿಕ್ಕಾಗಿ ಹಾಕ್ಬೋದು. ಇದಕ್ಕೆ ನಾವು ಸಿಂಗಲ್ ಕಲರಲ್ಲೇ ಆದರೂ ಡಬಲ್ ಕಲರಲ್ಲೇ ಆದರೂ 2 ಶಟಲ್ ತೊಗೋಬೇಕು. 2 ಶಟಲ್ ತೊಗೊಂಡಿದ್ದೀನಿ. ಇದರಲ್ಲಿ 2 ಕಲರ್, ನಾನು ಇಲ್ಲಿ 2 ಕಲರ್ಸಲ್ಲಿ ಹಾಕ್ತಾಯಿದ್ದೀನಿ. ನೀವು ಸ್ಯಾರಿ ಏನಾದರೂ ಕಾಂಟ್ರಾಸ್ಟಲ್ಲಿದ್ದರೆ ನೀವು 2 ಕಲರಲ್ಲಿ ಹಾಕ್ಬೋದು, ಇಲ್ಲ ಸಿಂಗಲ್ ಕಲರಲ್ಲಾದರೂ 2 ಶಟಲ್ ಕಂಪಲ್ಸರಿ ಬೇಕಿದು. ಇದು ಲೇಸ್ ವರ್ಕು. ಇದನ್ನು ನಾವು ಪೀಸ್ ವೈಸ್ ಹಾಕಿ ಅಟ್ಯಾಚ್ ಆದರೂ ಮಾಡ್ಬೋದು, ಹಾಗೆ ಕಂಟಿನ್ಯೂಸ್ ಆಗಿ ಲೇಸ್ ವರ್ಕನ್ನು ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಕಂಟಿನ್ಯೂಸ್ ಆಗಿ ಲೇಸ್ ವರ್ಕ್ ಮಾಡಿದ್ರೆ ಅದು ಸ್ವಲ್ಪ ಡಿಫ್ರೆಂಟು, ಬೇರೆ ಥರ ಬರುತ್ತೆ. ನಾವು ಪೀಸ್ ಹಾಕಿ ಆಮೇಲೆ ಅಟ್ಯಾಚ್ ಮಾಡಿದ್ರೆ ಅದೊಂದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಲೇಸ್ ವರ್ಕು. ಸೊ ಇಲ್ಲಿ ನಾನು ಕಂಟಿನ್ಯೂಸ್ ಆಗಿ ಹಾಕೋದನ್ನ ತೋರಿಸ್ತೀನಿ. ಇದು ನಾನು ಒಂದು 2 ಮಂತ್ಸ್ ಬ್ಯಾಕು 6 ಪೆಟಲ್ಸು ನೋಡಿ ಇದನ್ನು ಹಾಕಿ ತೋರಿಸಿದ್ದೆ ನಿಮಗೆ. 6 ಪೆಟಲ್ಸ್, ಬಟ್ ಡಬಲ್ ಕಲರಲ್ಲಿ. ಇದು 4 ಪೆಟಲ್ಸಲ್ಲೂ ಹಾಕಿದ್ದೀನಿ, 6 ಪೆಟಲ್ಸಲ್ಲೂ ಹಾಕಿದ್ದೀನಿ. ಡಬಲ್ ಕಲರ್ಸಲ್ಲಿದೆ ನೋಡಿ. ಅಂದರೆ ಇದು 6 ಪೆಟಲ್ಸ್ ಅಂದರೆ ಹೇಗೆ ಅಂದರೆ ನೋಡಿ, ಇವೆರಡು ಕಲರು ಸೇರಿ 1 ಪೆಟಲು. ಇದು 2, 3, 4, 5, 6 ಆಯಿತು. ಇದು ಹಿಂಗೆ ಆಫ್ ಹಾಕಿರೋದು 2 ಕಲರ್ಸಲ್ಲಿ. ಇದನ್ನು ನಾವು ಸಿಂಗಲ್ ಕಲರು ಸಿಂಗಲ್ ಪೀಸ್ ಹಾಕಿ ಈ ಥರನ ಅಟ್ಯಾಚ್ ಮಾಡಿ ತೋರಿಸಿದ್ದೀನಿ, ಅದನ್ನು ತೋರಿಸಿದ್ದೀನಿ. ಇದು ಡಬಲ್ ಕಲರಲ್ಲಿ ಹಾಕಿದ್ದೀನಿ. ಇದೇ ಇದರಲ್ಲಿ ನೋಡಿ 5 ಪೆಟಲ್ಸ್ ಹಾಕೋದನ್ನು ನಾನು ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ 5 ಪೆಟಲ್ಸು. ಇಲ್ಲಿ ಎರಡೂ ಕಲರ್ಸಲ್ಲಿ ಆಫ್ ಹಾಕಿ 1 ಪೆಟಲ್ಸ್ ಕ್ರಿಯೇಟ್ ಮಾಡ್ತೀವಿ. ಮತ್ತು ಒಂದೇ ಕಲರಲ್ಲಿ 2 ಪೆಟಲ್ಸು, ಆಮೇಲೆ ಇನ್ನೊಂದು 2 ಕಲರಲ್ಲಿ ಇನ್ನೂ 2 ಪೆಟಲ್ಸ್ ಹಾಕಿದ್ದೀನಿ. ಒಟ್ಟು 5 ಪೆಟಲ್ಸ್ ಆಯಿತು. ಇದು ಹೀಗೆ ಉಲ್ಟಾ, ಇದು ಥ್ರೆಡ್ಡು ಬೀಡನ್ನು ಉಲ್ಟಾ ಸ್ಟಿಚ್ ಮಾಡಿದ್ದೀನಿ, ಸುಮ್ಮನೆ ಟ್ರಯಲ್ ತೋರಿಸೋದಕ್ಕೆ. ನೋಡಿ ತುಂಬ ಚೆನ್ನಾಗಿದೆ, ಒಂಥರ ಯೂನಿಕ್ ಆಗಿದೆ. ಇದನ್ನು ನಾವು ಸ್ಯಾರಿಗೆ ಲೇಸ್ ವರ್ಕ್ ಹಾಕ್ಬಿಟ್ಟು ಈ ಥರ ಸ್ಯಾರಿಗೆ ಇಲ್ಲಿ ಖಾಲಿ ಲೂಪ್ ಇದೆಯಲ್ಲ, ಈ ಲೂಪು ನಾವು ಸ್ಯಾರಿಗೆ ಬೀಡನ್ನು ಏರಿಸಿ ಸ್ಯಾರಿ ಜಿಗ್ಜಾಗ್ ಸೈಡು ಸ್ಟಿಚ್ ಮಾಡಬೇಕು. ಈ ಥರ ಅದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣುತ್ತೆ ನೋಡಿ. ಇದನ್ನು ನಾವು ಬ್ಲೌಸ್ ಹ್ಯಾಂಗಿಂಗು ಬ್ಯಾಕ್ ಸೈಡ್ ಟೆಸಲ್ಸ್ ಆಗು ಸ್ಟಿಚ್ ಮಾಡ್ಕೋಬೋದು. ಮತ್ತು ನಾವು ಇದೇ ಥರನ ಫುಲ್ಲು ಚಿಕ್ಕ ಸೈಜಲ್ಲಿ ಹಾಕ್ಕೊಂಡು ನಾವು ಬ್ಲೌಸ್ಗೆ ಲೇಸ್ ವರ್ಕನ್ನು ಮಾಡ್ಕೋಬೋದು. ಬ್ಯಾಕ್ ಸೈಡ್ ನೆಕ್ಕಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಇದನ್ನು ನಾನು ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಇದು ನಾನಿಲ್ಲಿ ವಿತೌಟ್ ಬೀಡನ್ನು ತೋರಿಸಿದ್ದೀನಿ ಇದರಲ್ಲಿ. ಈಗ ನಾನಿಲ್ಲಿ ವಿತ್ ಬೀಡ್ ತೋರಿಸ್ತೀನಿ. ಇದಕ್ಕೆ ಬೀಡನ್ನು ನಾನು ಸ್ಮಾಲ್ ಸೈಜು ಗೋಲ್ಡ್ ಬೀಡನ್ನು ಹೇರಿಸಿಟ್ಕೊಂಡಿದ್ದೀನಿ. ನೀವು ಗೋಲ್ಡ್ ಬೀಡು ಇಷ್ಟ ಆಗದಿಲ್ದವರು ಸಕ್ಕರೆ ಬೀಡು ಬರುತ್ತೆ, ಕಲರ್ ಬೀಡು. ನಿಮ್ಮ ಸ್ಯಾರಿಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ಏರಿಸಿಟ್ಕೊಳ್ಳಿ. ಥ್ರೆಡ್ಗೆ ಹೇರಿಸ್ಬಿಟ್ಟು ಆನಂತರ ಶಟಲ್ಗೆ ಸುತ್ಕೋಬೇಕು. ಈ ಥರ ನಾನಿಲ್ಲಿ ಪಿಸ್ತಾ ಗ್ರೀನು ಮತ್ತು ಲ್ಯಾವೆಂಡರ್ ಕಲರ್ ತೊಗೊಂಡಿದ್ದೀನಿ, 2 ಲೈಟ್ ಕಲರ್ಸು. ನಾನು ನಿಮಗೆ ಆಫಲ್ಲಿ 4 ಪೆಟಲ್ಸ್ ಹಾಕೋದು ತೋರಿಸಿದ್ದೀನಿ. ಅದು ಆಲ್ರೆಡಿ ಕಲ್ತಿರೋರಿಗೆ ಇದು ತುಂಬ ಈಸಿ ಆಗುತ್ತೆ ಈ ಡಿಸೈನು ನೋಡಿ. ಸ್ಟಾರ್ಟಿಂಗು ಹಾಗೆ ಯಾರಾದರೂ ಹೊಸ್ದಾಗಿ ವಿಡಿಯೋ ನೋಡ್ತಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇಸಿಕ್ ವಿಡಿಯೋಗಳನ್ನ ನೋಡಿ. ನೀವು ಟ್ಯಾಟಿಂಗ್ ಹೇಗೆ ದಾರ ಸುತ್ತೋದು, ಟ್ಯಾಟಿಂಗಿಗೆ ಬೀಡನ್ನು ಥ್ರೆಡ್ಗೆ ಹೇಗೆ ಬೀಡ್ ಏರಿಸೋದು, ಅದನ್ನು ಶೆಟ್ಟಲ್ಗೆ ಹೇಗೆ ಸುತ್ಕೊಳೋದು ಅಂತ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದೆ. ಹಾಗೆ ಬೇಸಿಕ್ ವಿಡಿಯೋಗಳಲ್ಲಿ ಫಸ್ಟ್ ಸ್ಟಾರ್ಟಿಂಗು ಪೆಟಲ್ಸ್ ಹಾಕೋದು ಹೇಗೆ ಅಂತಲೂ ಅದನ್ನು ಒಂದು 2-3 ವೀಡಿಯೋನ ಅಪ್ಡೇಟ್ ಮಾಡಿದ್ದೀನಿ. ಫಸ್ಟು ನೀವು ಬೇಸಿಕ್ ವಿಡಿಯೋನ ನೋಡಿ ಟ್ಯಾಟಿಂಗನ್ನು ಕಲಿತ್ರೆ ಆಮೇಲೆ ಬೇರೆ ಬೇರೆ ಡಿಸೈನ್ಗಳು ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ. ಫಸ್ಟು ನಾನು ಲ್ಯಾವೆಂಡರ್ ಕಲರ್ ಥ್ರೆಡ್ಡನ್ನು ಬೆರಳಿಗೆ ಸುತ್ಕೊಂಡಿದ್ದೀನಿ. ಈ ಸ್ಟಾರ್ಟಿಂಗಲ್ಲಿ ನಾವು ಬೀಡನ್ನು ಸೇರಿಸೋದು ಬೇಡ.
ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಫಸ್ಟು 5 ಪೆಟಲ್ಸ್ ಹಾಕಿದ್ದೀನಿ. ಸಾರಿ 6 ಡಬಲ್ ನಾಟ್ಸು, 6 ಡಬಲ್ ನಾಟ್ಸ್ ಹಾಕಿ ಪೆಟಲ್ಸನ್ನು ಕ್ರಿಯೇಟ್ ಮಾಡಿದ್ದೀನಿ. 1 2 3 4 5 6 ನೋಡಿ. ಇಲ್ಲಿ 6 ಆದಮೇಲೆ ಒಂದು ಲೂಪನ್ನು ಬಿಡ್ತಾ ಇದ್ದೀನಿ. ಇದು ಲೂಪು ಖಾಲಿ ಲೂಪು, ಅಂದರೆ ಎಂಟಿ ಆಗಿರುತ್ತೆ ನೋಡಿ. ಇಲ್ಲಿ ಯಾವುದೇ ರೀತಿ ಬೀಡನ್ನು ನಾನು ಸೇರಿಸ್ತಿಲ್ಲ. ನೆಕ್ಸ್ಟು ಸೇಮ್ 6 ಡಬಲ್ ನಾಟ್ಸ್. ನಿಮಗೆ ಈ ನಾಟ್ ಹಾಕೋದು ಬಂತು ಅಂದರೆ ಟ್ಯಾಟಿಂಗ್ ಈಸಿಯಾಗಿ ಬರುತ್ತೆ ನೋಡಿ. ಹಾಗೆ ಆನ್ಲೈನ್ ಕ್ಲಾಸ್ ತುಂಬ ಜನ ಕೇಳ್ತಾ ಇದ್ರಿ, ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಈಗ ಫ್ರೀ ಆಗ್ತಾ ಇದ್ದೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಮೆಸೇಜ್ ಮಾಡಿ. 5 6 ನೋಡಿ. ಇಲ್ಲಿ ನಾನು ಲ್ಯಾವೆಂಡರ್ ಕಲರಲ್ಲಿ 6 ಡಬಲ್ ನಾಟ್ 1 ಲೂಪ್ 6 ಡಬಲ್ ನಾಟ್ ಹಾಕಿದ್ದೀನಿ. ಇದು ಆಫ್ ಹಾಕ್ತಿದ್ದೀನಿ, ಅಂದರೆ ಸ್ಟಾರ್ಟಿಂಗ್ ಪೆಟಲ್ಸು ಎರಡೂ ಕಲರಲ್ಲಿ ಅರ್ಧ ಭಾಗ ಹಾಕಬೇಕು. ಈಗ ನೋಡಿ ಥ್ರೆಡ್ಡನ್ನು ರಿಮೂವ್ ಮಾಡಿ, ಈ ಖಾಲಿ ಇದೆಯಲ್ಲ ಈ ಸೈಡು, ಇದನ್ನು ನಾವು ಬೆರಳಿಗೆ ಸುತ್ಕೋಬೇಕು. ಈ ಸೈಡ್ ಬರಬೇಕದು, ಮೇಲ್ಭಾಗಕ್ಕೆ ಹೋಗಬೇಕು. ಕೆಳಭಾಗ ಇದ್ದಿದ್ದು ಮೇಲ್ಭಾಗಕ್ಕೆ ಹೋಗಬೇಕು. ಈಗ ನನಗೆ ಪಿಸ್ತಾ ಗ್ರೀನ್ ಕಲರಲ್ಲಿ ಪೆಟಲ್ಸ್ ಬೇಕು ನೋಡಿ. ಈ ಥರ ಇತ್ತಲ್ವಾ ಇದು. ಒಂದು ಸೆಕೆಂಡ್. ಈಗ ಈ ನಾಟನ್ನು ಈ ಕಡೆ ಕೆಳಭಾಗಕ್ಕೆ ಇಟ್ಕೊಂಡು ನಮ್ಗೆ ಇವಾಗ ಪಿಸ್ತಾ ಗ್ರೀನ್ ಬೇಕು. ಫಸ್ಟು ಮೇಲ್ಭಾಗದಿಂದ ಮೇಲ್ಭಾಗದಿಂದ ಇದು ನಾಟಾಗಿ ಕ್ರಿಯೇಟ್ ಆಗುತ್ತೆ. ಈ ಡಬಲ್ ಕಲರಲ್ಲಿ ಈ ಥರ ಆಫ್ ಹಾಕಬೇಕಾದ್ರೆ ಈ ಥರ ಎರಡೂ ಸೈಡಲ್ಲಿ ನಮಗೆ ನಾಟ್ ಬರಬೇಕು ಅಂದರೆ ಇದನ್ನು ಹಾಕ್ಬೇಕಾದ್ರೆ ಎಳಿಬೇಕು. ಈ ಥ್ರೆಡ್ಡಲ್ಲಿ ಎಳಿಬಾರ್ದು, ಶಟಲಲ್ಲಿ ಇರೋ ಥ್ರೆಡ್ಡು ನಮಗೆ ನಾಟಾಗಿ ಕ್ರಿಯೇಟ್ ಆಗಬೇಕು. ಸೊ ಹಾಗಾಗಿ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ಈ ಪೆಟಲ್ಸು ಸಿಂಗಲ್ ಪೆಟಲ್ಸ್ ಹಾಕೋದನ್ನು ನಾನು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಶೇರ್ ಮಾಡ್ತೀನಿ. ಫಸ್ಟ್ ನೀವು ಅದನ್ನು ಸ್ಟಾರ್ಟಿಂಗ್ ಕಲ್ತ್ಬಿಟ್ರೆ ಈ ಫ್ಲವರ್ ಈಸಿಯಾಗಿ ಬರುತ್ತೆ ನಿಮಗೆ. ಸಿಕ್ಸ್ ಆಯಿತು. ಈಗ ಒಂದು ಪೆಟಲ್ಸ್ ಖಾಲಿಯಾಗಿರುವಂಥ ಪೆಟಲ್ಸ್ನ ಲೂಪನ್ನು ಬಿಡ್ತಾ ಇದ್ದೀನಿ. ಫೋರ್ 5 6 ನೋಡಿ, 6 ಕಂಪ್ಲೀಟ್ ಆಯಿತು. ಈಗ ಇದನ್ನು ಥ್ರೆಡ್ಡನ್ನು ರಿಮೂವ್ ಮಾಡಿ ಈ ಸ್ಟಾರ್ಟಿಂಗ್ ಥ್ರೆಡ್ ಇದೆಯಲ್ಲ ಹಿಂಗೆ ಇಟ್ಕೊಂಡು ಈ ಬೆರಳಿಗೆ ಸುತ್ತಿದ್ವಲ್ಲ ಲ್ಯಾವೆಂಡರ್ ಕಲರ್ ಥ್ರೆಡ್ಡನ್ನು ಅದನ್ನು ಇಟ್ಕೊಂಡು ಎಳೆಯೋಣ ನಿಧಾನಕ್ಕೆ. ಇದನ್ನು ಎಳಿಬೇಕು. ನೋಡಿ ನಮಗೆ ಈಗ ಎರಡೂ ಕಲರಲ್ಲಿ ಒಂದು ಪೆಟಲ್ಸು ಕ್ರಿಯೇಟ್ ಆಯಿತು, 2 ಕಲರ್ಸಲ್ಲಿ. ತುಂಬ ಚೆನ್ನಾಗಿ ಕಾಣ್ತಿದೆ ನೋಡಿ. ನಾಟ್ ಹಾಕೋದಕ್ಕೆ ಕ್ಲೀನಾಗಿ ಬಂದರೆ ನಿಮಗೆ ಪೆಟಲ್ಸ್ ಆಟೋಮೆಟಿಕ್ಕಾಗಿ ಬರುತ್ತೆ. ನಾಟನ್ನು ನಾವು ಜಾಸ್ತಿ ಮಾಡಿದ್ರೆ ದೊಡ್ಡದಾಗಿ ಬರುತ್ತೆ, ಕಮ್ಮಿ ಮಾಡಿದ್ರೆ ಚಿಕ್ಕ ಸೈಜಾಗಿ ಬರುತ್ತೆ. ಈಗ ನಾನು ಈ ಕಲರ್ ಪಿಸ್ತಾ ಕಲರಲ್ಲಿ 2 ಪೆಟಲ್ಸನ್ನು ಹಾಕ್ತೀನಿ. ಇದಕ್ಕೆ ಒಂದು ಬೀಡನ್ನು ಸೇರಿಸ್ಕೊತೀನಿ.
ಬೀಡು ನಿಮ್ಗೆ ಆಪ್ಷನಲ್ಲು, ಬೇಕು ಅಂದರೆ ಸೇರಿಸ್ಕೋಬೋದು, ಬೇಡ ಅಂದರೆ ಹಾಗೆ ಖಾಲಿನೂ ಹಾಕ್ಕೋಬೋದು. ಬಟ್ ಸ್ವಲ್ಪ ನಿಮಗೆ ರೇಷ್ಮೆ ಸೀರೆಗೆ ಅಂದರೆ ಸಿಲ್ಕ್ ಸೀರೆಗಳಿಗೆ ನೀವು ಹಾಕ್ಕೊಳೋದ್ರಿಂದ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಬೇಕು ಅಂದರೆ ಬೀಡ್ಸ್ ಕಂಪಲ್ಸರಿ ಹಾಕ್ಕೊಳ್ಳಿ. ಬಟ್ ಅದೇ ಸಿಲ್ವರು, ಗೋಲ್ಡು, ತುಂಬ ವೆರೈಟೀಸ್ ಬೀಡ್ಸ್ ಇದೆ. ನಿಮ್ಮ ಸ್ಯಾರಿಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ. ಈಗ ನೋಡಿ, ಇದು ಇಲ್ಲಿ ಉಲ್ಟಾ ಹಾಕಿದ್ದೆ. ಇವಾಗ ಇದೇ ಥ್ರೆಡ್ಡಿಂದ ನಮಗೆ ನಾಟ ಕ್ರಿಯೇಟ್ ಆಗಬೇಕು, ಎಳಿಬೇಕು ಥ್ರೆಡ್ಡನ್ನು. 1 2 3 4 5 6 ಆಯಿತು. ಈಗ ಪೆಟಲ್ ಜಾಯಿನ್ ಮಾಡೋಣ. ಬೆರಳಲ್ಲಿರೋ ಥ್ರೆಡ್ಡನ್ನು ತೊಗೊಂಡು ಅದರೊಳಗಡೆಯಿಂದ ನಾವು ಶಟಲನ್ನು ಇನ್ಸರ್ಟ್ ಮಾಡೋಣ. ನೋಡಿ, ಶಟಲನ್ನು ಇನ್ಸರ್ಟ್ ಆದಮೇಲೆ ಈ ಥರ ಥ್ರೆಡ್ಡು ಮೂವ್ ಆಗುತ್ತೋ ಇಲ್ವೋ ಚೆಕ್ ಮಾಡಿ. ಮೂವ್ ಆದರೆ ಈಸಿಯಾಗಿ ಬರುತ್ತೆ. ಮತ್ತು ಸೇಮ್ 6 ಡಬಲ್ ನಾಟ್ ಸ್ವಲ್ಪ ಫಾಸ್ಟಾಗಿ ಹಾಕ್ತಾಯಿದ್ದೀನಿ. 3 5 ಆಯಿತು. 6 ಆದಮೇಲೆ ನೋಡಿ, ಇಲ್ಲಿ ಬೀಡನ್ನು ಸೇರಿಸ್ಕೊತೀನಿ. ಬೀಡನ್ನು ಸೇರಿಸ್ಕೊಂಡೆ. ಈಗ ಸೇಮ್ 6 ಡಬಲ್ ನಾಟ್. ಫೈವ್ 6 ಮತ್ತು ಸೇಮ್ ಲೂಪ್ ಮತ್ತು 6 ಡಬಲ್ ನಾಟ್. ಫೋರ್ 5 6 ಮೇಲ್ಗಡೆಯಿಂದ ಒಂದು ಸರಿ ಲಾಕ್ ಮಾಡ್ಕೋಬೇಕು, ಕೆಳಗಡೆಯಿಂದ ಒಂದು ಸರಿ ಲಾಕ್ ಮಾಡಿಕೊಂಡ್ರೆ ನಮಗೆ ಒಂದು ನಾಟಾಗಿ ಕ್ರಿಯೇಟ್ ಆಗುತ್ತೆ. ಇನ್ನೊಂದು ಪೆಟಲ್ಸು. ನೋಡಿ, ಒಂದು ಕಲರಲ್ಲಿ 2 1/2 ಪೆಟಲ್ಸ್ ರೆಡಿಯಾಗಿದೆ. ಈಗ ಈ ಥರ ಉಲ್ಟಾ ಇಟ್ಕೊಳ್ಳೋಣ ಪೆಟಲ್ಸನ್ನು. ಈ 2 ಕಲರಲ್ಲಿ ಹಾಕ್ಬೇಕಾದ್ರೆ ನಾವು ಅರ್ಧ ಭಾಗ ಮೇಲ್ಭಾಗ ಹಾಕಬೇಕು, ಅರ್ಧ ಭಾಗ ರಿವರ್ಸ್ ಇಟ್ಕೊಂಡು ಅಂದರೆ ಕೆಳಭಾಗ ಇಟ್ಕೊಂಡು ಹಾಕಬೇಕು. ಸೊ ಹಾಗಾಗಿ ಇಲ್ಲಿ ಅದು ಒಂದು ಪೆಟಲ್ಸ್ ಫುಲ್ ಕ್ರಿಯೇಟ್ ಆದಮೇಲೆ ಹಾಫ್ ಆ್ಯಂಡ್ ಹಾಫ್ ಅಂದರೆ ಹಾಫು ಫಿನಿಶಿಂಗ್ ಚೆನ್ನಾಗಿರುತ್ತೆ, ಹಾಫ್ ಫಿನಿಶಿಂಗು ಸ್ವಲ್ಪ ಏರುಪೇರಾಗಿರುತ್ತೆ. ಬಟ್ ಅದು ಈ ಡಿಸೈನ್ ಈ ಥರ 2 ಕಲರಲ್ಲಿ ಹಾಕಿದ್ರೆ ಹೀಗೆ ಬರೋದು. ಅದನ್ನು ನಾವು ಆಮೇಲೆ ಆಲ್ಟರ್ನೇಟ್ ಮಾಡ್ಕೋಬೇಕಂದ್ರೆ ಹೆಂಗೆ ಅಂದರೆ ಸ್ವಲ್ಪ ಬೆರಳಲ್ಲಿ ಲೈನ್ಸ್ನ ಕಂಬ ಇರುತ್ತಲ್ಲ ಈ ಪೆಟಲ್ಸ್, ಇದನ್ನು ಸ್ವಲ್ಪ ಬೆರಳಲ್ಲಿ ಎಲ್ಲ ನೀಟಾಗಿ ಕೂರಿಸ್ಕೋಬೇಕು ಅದನ್ನು ಪ್ಲೇಸಲ್ಲಿ. ಆವಾಗ ನಮಗೆ ಫಿನಿಶಿಂಗ್ ನೀಟಾಗಿ ಕಾಣುತ್ತೆ. ನೋಡಿ, ಇಲ್ಲಿ ಲ್ಯಾವೆಂಡರ್ ಕಲರ್ ಹಾಕ್ತಾಯಿದ್ದೀನಿ, ಬೀಡನ್ನು ಸೇರಿಸ್ಕೊಂಡಿದ್ದೀನಿ ಇನ್ಸೈಡು. ಈಗ ಸೇಮ್ 6 ಡಬಲ್ ನಾಟು. 1 2 3 4 5 6 ಆದಮೇಲೆ ಇಲ್ಲಿ ಪೆಟಲ್ ಜಾಯಿನ್ ಮಾಡ್ತಿದ್ದೀನಿ. ಮತ್ತು ಸೇಮ್ 6 ಡಬಲ್ ನಾಟ್. ತುಂಬ ಈಸಿ ಇದೆ ಫ್ರೆಂಡ್ಸ್. ಕಲಿಯೋವರೆಗೂ ನಿಮಗೆ ಕಷ್ಟ ಆಗ್ಬೋದು. ಈ ಥ್ರೆಡ್ ಸುತ್ಕೊಳೋದು ಬೆರಳಿಗೆ, ಮತ್ತೀಗ ಈ ಶಟಲನ್ನು ಬೆರಳಲ್ಲಿ ಇಟ್ಕೊಳೋದು, ಇವೆಲ್ಲ ಸ್ವಲ್ಪ ಗ್ರಿಪ್ ಸಿಗೋದಿಲ್ಲ. ಬಟ್ ಕಲಿಯೋವರೆಗೂ ಕಷ್ಟ ಅನಿಸುತ್ತೆ, ಆಮೇಲೆ ಕಲ್ತ ಮೇಲೆ ಈಸಿ ಆಗುತ್ತೆ. ಸೊ ಅಂದರೆ ಬಟ್ ನಿಮಗೆ ಇಂಟ್ರೆಸ್ಟ್ ಇದ್ದು ಕಲಿತ್ರೆ ಖಂಡಿತ ಅದು ಈಸಿಯಾಗಿ ಬರುತ್ತೆ.
4 5 6 ಸ್ವಲ್ಪ ಪೇಷನ್ಸ್ ಇರಬೇಕು ಇದನ್ನು ಕಲಿಬೇಕು ಅಂದರೆ ಹಾಕಬೇಕು ಅಂದರೆ, ಯಾಕಂದರೆ ಬೇಗ ಬೇಗ ಮುಗಿಯಲ್ಲ ಇದು. ಸೊ ಹಾಗಾಗಿ ನಿಮಗೆ ಪೇಷನ್ಸ್ ಇದ್ದರೆ ಅಂದರೆ ತಾಳ್ಮೆ ಇದ್ದರೆ ಖಂಡಿತ ಈಸಿಯಾಗಿ ಸುಲಭವಾಗಿ ಬೇಗ ಕಲಿಬೋದು. ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೂ ಅದಕ್ಕೆ ಸ್ವಲ್ಪ ತಾಳ್ಮೆ ಬೇಕೇ ಬೇಕಾಗುತ್ತೆ. ಬಟ್ ಇದು ಅದಕ್ಕೆ ಕ್ರೋಶ ಅಷ್ಟು ಈಸಿ ಅಲ್ಲ. ಈ ವರ್ಕು ಸ್ವಲ್ಪ ಆಗುತ್ತೆ, ಬಟ್ ಕಲ್ತ ಮೇಲೆ ತುಂಬ ಈಸಿ ಆಗುತ್ತೆ. ನೋಡಿ ಈ ಪೆಟಲ್ಸ್ ಕಂಪ್ಲೀಟ್ ಆಯಿತು. ಕ್ಲೋಸ್ ಮಾಡ್ತಿದ್ದೀನಿ. ಈಗ ಇನ್ನೊಂದು ಪೆಟಲ್ಸ್ ಇದೆ. ಬೀಡನ್ನು ಸೇರಿಸ್ಕೊಂಡು ಈ ಪೆಟಲ್ಸ್ ಕಂಪ್ಲೀಟ್ ಆಯಿತು. ನೋಡಿ ನಾವು ಯಾವುದೇ ಒಂದು ಫ್ಲವರ್ ಹಾಕ್ಬೇಕಾದ್ರೆ ಎಂಡಲ್ಲಿ ಜಾಯಿನ್ ಮಾಡ್ತೀನಿ, ಬಟ್ ಇಲ್ಲಿ ಜಾಯಿನ್ ಮಾಡಿಲ್ಲ. ಏಕೆಂದರೆ ಇಲ್ಲಿ ನಾನು 5 ಪೆಟಲ್ಸ್ ಹಾಕಿರೋದು. ನೋಡಿ ಆಫ್ ಇದೆ, ಅಂದರೆ 2.5 ಪೆಟಲ್ಸು ಒಂದು ಕಲರಲ್ಲಿದೆ, ಇನ್ನೆರಡೂವರೆ ಪೆಟಲ್ಸ್ ಒಂದು ಕಲರ್ ಇದೆ. ಈಗ ನಾವು ಇದನ್ನು ಹೀಗೆ ಕಂಟಿನ್ಯೂ ಮಾಡ್ಕೊಳ್ಬೇಕಾದ್ರೆ ಚೈನ್ ಲಿಂಕ್ ಥರ ಹಾಕಬೇಕು. ನಾವು ನೆಕ್ಸ್ಟ್ ಫ್ಲವರು ಸೇಮ್ ಇದೇ ಥರ ಹಾಕಬೇಕು. ಸೊ ಹಾಗಾಗಿ ನಾನಿಲ್ಲಿ ಜಾಯಿನ್ ಮಾಡಿಲ್ಲ, ಈಗ ಜಾಯಿನ್ ಮಾಡ್ಕೊತಾ ಇದ್ದೀನಿ. ಎಂಡ್ ಆದಮೇಲೆ ನೋಡಿ ಈ 2 ಲೂಪ್ ಇರುತ್ತಲ್ವ, ಈ 2 ಲೂಪ್ ಒಳಗಡೆ ನಾವು ಕ್ರೋಶ ಹಾಕ್ಬಿಟ್ಟು ಈ 2 ಥ್ರೆಡ್ಡಲ್ಲಿ 2 ಕಲರ್ ಥ್ರೆಡ್ಡಲ್ಲಿ ಯಾವುದಾದ್ರು ಒಂದು ಕಲರ್ ಥ್ರೆಡ್ಡನ್ನು ನಾವು ಎಳ್ಕೊಳ್ಳೋಣ. ನೋಡಿ ಈ ಥರ ಎಳ್ಕೊಳ್ಳೋಣ. ಅರ್ಥ ಆಗಿರಬೇಕು ಅನಿಸುತ್ತೆ ನಿಮಗೆ. ಇನ್ನೊಂದು ಸಾರಿ ತೋರಿಸ್ತೀನಿ. ನೋಡಿ ಇವೆರಡನ್ನೂ ಜಾಯಿನ್ ಮಾಡಿಲ್ಲ ನಾನು. ಇವೆರಡನ್ನೂ ಈಗ ಒಂದ್ರ ಮೇಲೊಂದಿಟ್ಟು ಕ್ರೋಶ ತೊಗೊಂಡು ಕ್ರೋಶದಲ್ಲಿ 2 ಪೆಟಲ್ಸು ಖಾಲಿ ಲೂಪ್ ಇರುತ್ತಲ್ವ ಜಾಯಿನ್ ಮಾಡೋದು, ಅದನ್ನು ಇಟ್ಕೊಂಡು ಕೆಳಗಡೆ ಇದ್ದಾವಲ್ಲ ಈ 2 ಥ್ರೆಡ್ಡು ಶಟಲಲ್ಲಿ ಇರುತ್ತಲ್ವ, ಈ ಥ್ರೆಡ್ಗಳು 2 ಇಟ್ಕೊಂಡು ಇದರಲ್ಲಿ ಯಾವುದಾದ್ರೂ ಒಂದು ಥ್ರೆಡ್ಡನ್ನು ನಾವು ಕ್ರೋಶಾಗೆ ಸೇರಿಸ್ಕೊಂಡು ಇನ್ಸರ್ಟ್ ಮಾಡಬೇಕು. ಈ 2 ಲೂಪ್ಗಳಿಂದ ಥ್ರೆಡ್ಡನ್ನು ತೊಗೋಬೇಕು. ಮೇಲ್ಭಾಗಕ್ಕೆ ತೊಗೊಂಡು ಯಾವುದಾದ್ರೂ ಒಂದು ತೊಗೊಳ್ಳಿ ನೀವು, ಯಾವುದಾದ್ರೂ ಓಕೆ. ಒಂದು ಥ್ರೆಡ್ಡನ್ನು ತೊಗೊಂಡು ಇನ್ನು ಪಿಸ್ತಾ ಗ್ರೀನ್ ಇದೆಯಲ್ಲ ಈ ಥ್ರೆಡ್ಡು, ಇದನ್ನು ಇದರೊಳಗಡೆಯಿಂದ ಇನ್ಸರ್ಟ್ ಮಾಡೋಣ. ಈ ಥ್ರೆಡ್ ತೊಗೊಂಡಿದ್ದಲ್ಲ ಇದರೊಳಗಡೆಯಿಂದ ನಾವು ನೀಡಲನ್ನು ಇನ್ಸರ್ಟ್ ಮಾಡೋಣ. ಶಟಲನ್ನು ಇನ್ಸರ್ಟ್ ಮಾಡಿದ್ದಾದಮೇಲೆ ನೋಡಿ ಆವಾಗ ಈ ಥ್ರೆಡ್ಡನ್ನು ಎಳೆಯೋಣ. ಲ್ಯಾವೆಂಡರ್ ಕಲರ್ ಥ್ರೆಡ್ಡನ್ನು ನೋಡಿ ಇಲ್ಲಿತ್ತು ಥ್ರೆಡ್ಡು. ಪೆಟಲ್ಸ್ ಕಂಪ್ಲೀಟ್ ಆದಮೇಲೆ ಇಲ್ಲಿರುತ್ತೆ, ಈ ರೌಂಡ್ ಭಾಗ ಇರುತ್ತಲ್ಲ ಸ್ಟಾರ್ಟಿಂಗ್ ಅಲ್ಲಿರುತ್ತೆ. ನಮಗೆ ಇವಾಗ ಅದನ್ನು ಥ್ರೆಡ್ಡನ್ನು ಈ ಕಡೆಗೆ ತೆಕ್ಕೋಬೇಕು. ಈ ಕಡೆಗೆ ತೆಕ್ಕೊಂಡ್ರೆ ಮತ್ತೆ ಈ ಥರ ಫ್ಲವರ್ ಪೆಟಲ್ಸ್ ಹಾಕೋದಕ್ಕೆ ಈಸಿ ಆಗುತ್ತೆ. ಒಂದು ಥ್ರೆಡ್ಡನ್ನು ಹಿಡ್ಕೊಂಡು ಅದರೊಳಗಡೆಯಿಂದ ಇನ್ನೊಂದು ಶಟಲನ್ನು ಇನ್ಸರ್ಟ್ ಮಾಡ್ಕೋಬೇಕು. ಈಗ ಬಂದಿದೆ ನೋಡಿ ಇಲ್ಲಿ 2 ಥ್ರೆಡ್ಡು. ಈಗ ಸೇಮ್ ಸ್ಟಾರ್ಟಿಂಗ್ ಹಾಕಿದ್ವಲ್ಲ, ಯಾವುದಾದ್ರೂ ಒಂದು ಥ್ರೆಡ್ಡನ್ನು ಸುತ್ತಕೊಂಡು ಆಫ್ ಆ್ಯಂಡ್ ಆಫ್ ಹಾಕಬೇಕು. 2 ಕಲರಲ್ಲಿ ಹಾಕಬೇಕು. ನೀವು ಈ ಬೆರಳಿಗೆ ಯಾವ್ದು ಸುತ್ತಕೊಂಡ್ರೂ ಪರವಾಗಿಲ್ಲ, ಯಾವುದಾದ್ರೂ ಸುತ್ತಕೊಂಡ್ರು, ಆದರೆ ಅದೇ ಸುತ್ಕೊತೀವಲ್ಲ ಅದರಲ್ಲಿ ಅರ್ಧ ಹಾಕಬೇಕು. ಪೆಟಲ್ಸಲ್ಲೇ ಅರ್ಧ ಪೆಟಲ್ಸ್, ಇನ್ನು ಕಲರಲ್ಲಿ ಇನ್ನು ಉಳಿದಿರುತ್ತಲ್ಲ ಆ ಥ್ರೆಡ್ಡಲ್ಲಿ ಅರ್ಧ ಪೆಟಲ್ಸು ಹಾಕಬೇಕು. ನೋಡಿ ಇವಾಗ ಈ ಲ್ಯಾವೆಂಡರ್ ಕಲರ್ ಸುತ್ಕೊಂಡು ಲ್ಯಾವೆಂಡರ್ ಕಲರ್ ಸುತ್ಕೊಂಡಿರ್ತೀವಲ್ಲ ಅದೇ ಕಲರಲ್ಲಿ ಥ್ರೆಡ್ಡನ್ನು ನಾಟನ್ನು ಈ ಥರ ಉಲ್ಟಾ ಹಾಕ್ಬೇಕಂದ್ರೆ ಎಳಿಬೇಕು. ನಾನು ನಾರ್ಮಲಾಗಿ ಯಾವಾಗಲೂ ಹಾಕ್ತೀನಲ್ವ ಟ್ಯಾಟಿಂಗು, ಯಾವುದು ಥ್ರೆಡ್ಡನ್ನು ಸುತ್ಕೊಂಡಿರ್ತೀವೋ ಅದನ್ನು ಎಳೆದ್ರೆ ನಾಟಾಗಿ ಕ್ರಿಯೇಟ್ ಆಗುತ್ತೆ ನಮಗೆ. 1 2 3 4 5 6 ಇಲ್ಲಿ ಒಂದು ಲೂಪು ಚಿಕ್ಕದು, ಮತ್ತು ಸೇಮ್ 6 ಡಬಲ್ ನಾಟು. ಮತ್ತು ಹೀಗೆ ಮತ್ತು ಕಂಟಿನ್ಯೂ ಆಗಿ 5 ಡಬಲ್ ನಾಟ್ ಹಾಕಬೇಕು. 3 4 5 6 ನೋಡಿ
ಈ ಲೂಪ್ ಬಿಟ್ಟಿದ್ದೀನಿ, ಸ್ವಲ್ಪ ಚಿಕ್ಕದಾಗಿದೆ, ಕಾಣಿಸ್ತಿಲ್ಲ ನಿಮಗೆ. ನೋಡಿ, ಅರ್ಧ ಆಯಿತಾ. ಈಗ ಮತ್ತೆ ಬೆರಳಿಗೆ ಸುತ್ತಿರೋ ದಾರನ ರಿಮೂವ್ ಮಾಡಿ ನೋಡಿ, ಈಗ ಬೆರಳಿಗೆ ಸುತ್ಕೊಂಡಿದ್ದೀವಲ್ವ, ಈ ಥ್ರೆಡ್ಡನ್ನು ರಿಮೂವ್ ಮಾಡಿ ಈಗ ಉಲ್ಟಾ ಇಟ್ಕೋಬೇಕು. ಫುಲ್ ಫ್ಲವರ್ ಫುಲ್ ಉಲ್ಟಾ ಇಟ್ಕೊಂಡು ಮೇಲ್ಭಾಗಕ್ಕೆ ಸುತ್ಕೋಬೇಕು. ಯಾಕಂದರೆ ಈ ಕಡೆ ಅರ್ಧ ಹಾಕಿದ್ದೀನಿ ಲ್ಯಾವೆಂಡರ್ ಕಲರಲ್ಲಿ, ಈಗ ನಾನು ಪಿಸ್ತಾ ಗ್ರೀನ್ ಕಲರಲ್ಲಿ ಹಾಕಬೇಕು. ನೋಡಿ ಈಗ, ಬಟ್ ಈ ಪಿಸ್ತಾ ಗ್ರೀನ್ ಕಲರಲ್ಲಿ ಹಾಕ್ಬೇಕಾದ್ರೆ ಥ್ರೆಡ್ಡನ್ನು ಎಳಿಬಾರ್ದು. ಥ್ರೆಡ್ಡನ್ನು ಅಲ್ಲಿ ಬಿಡಬೇಕು ನಾವು, ನಾಟ್ ಹಾಕಿ ಬಿಟ್ಟರೆ ಅಲ್ಲಿ ನಾಟ ಕ್ರಿಯೇಟ್ ಆಗುತ್ತೆ. ನೋಡಿ, ಮೇಲ್ಭಾಗದಿಂದ ಕೆಳಭಾಗದಿಂದ ಮೇಲ್ಭಾಗ, ಈ ಥರ. ಅಂದರೆ ಒಂದು ಸರಿ ಕೆಳಗಡೆಯಿಂದ ತೊಗೋಬೇಕು, ಒಂದು ಸರಿ ಮೇಲ್ಗಡೆಯಿಂದ ತೊಗೋಬೇಕು. ಆವಾಗ ನಮಗೆ ನಾಟ ಕ್ರಿಯೇಟ್ ಆಗುತ್ತೆ. ಸಿಕ್ಸ್ ಆಯಿತು. ಈಗ ಒಂದು ಲೂಪನ್ನು ಬಿಡ್ತಾ ಇದ್ದೀನಿ. ಕೆಳಗಡೆಯಿಂದ ಹಾಕ್ಬೇಕೀಗ. ಮೇಲ್ಭಾಗ ಕೆಳಭಾಗ. ಪರ್ಪಲ್ ಥ್ರೆಡ್ಡನ್ನು ಎಳಿಬಾರ್ದು, ನಮಗೆ ಪಿಸ್ತಾ ಗ್ರೀನಲ್ಲೇ ನಾಟಬೇಕಲ್ವ, ಸೊ ಹಾಗಾಗಿ ಇದನ್ನು ಹೇಳ್ಕೋಬೇಕು. 4 ಆಯಿತು, 5, 6 ಕಂಪ್ಲೀಟ್ ಆಗಿದೆ. ಈಗ ಇದು ಕಂಪ್ಲೀಟ್ ಆಯ್ತು. ಈ ಪೆಟಲ್ಸು ಆಫು ಎರಡೂ ಕಲರಲ್ಲಿ ಆಫ್ ಹಾಕಿದ್ದೀನಿ. ಲ್ಯಾವೆಂಡರ್ ಕಲರ್ ಸುತ್ಕೊಂಡಿದ್ದೀವಲ್ಲ ಬೆರಳಿಗೆ, ಅದನ್ನು ಎಳಿಬೇಕು. ನೋಡಿ, ನೋಡಿ ಈಗ ಮತ್ತೆ ನಾವು ಲ್ಯಾವೆಂಡರ್ ಈ ಪೆಟಲ್ಸ್ ಎರಡನ್ನು ಹಾಕಬೇಕು. ಸೇಮ್ ಅದೊಂದು ಆಫ್ ಹಾಕೋದು ನೀವು ಕನ್ಫ್ಯೂಸ್ ಮಾಡ್ಕೊಂಡಂಗೆ ನೀಟಾಗಿ ಹಾಕ್ಬಿಟ್ರೆ ಇನ್ನೆರಡು ಈಸಿ ಆಗುತ್ತೆ. ಈಗ ಸೇಮ್ 6 ಡಬಲ್ ನಾಟ್. ಇನ್ನು ಈಗ ಒಂದು ಖಾಲಿ ಲೂಪು ಮತ್ತು ಸೇಮ್ 6 ಡಬಲ್ ನಾಟ್. ನೋಡಿ, ಇದು ಕಂಪ್ಲೀಟ್ ಆಯಿತು. ಇನ್ನೊಂದು ಲ್ಯಾವೆಂಡರ್ ಕಲರು, ಆಮೇಲೆ ಈ ಕಡೆ ಇಟ್ಕೊಂಡು ಈಗ ಉಲ್ಟಾ ಇಟ್ಕೊಂಡು ಪಿಸ್ತಾ ಗ್ರೀನು. ಇದು ಕಂಪ್ಲೀಟ್ ಆಯಿತು. ಈಗ ಉಲ್ಟಾ ಇಟ್ಕೊಂಡು ಪಿಸ್ತಾ ಗ್ರೀನ್ ಕಲರಲ್ಲಿ ಪೆಟಲ್ಸ್ ಹಾಕೋಣ, ಬೀಡನ್ನು ಸೇರಿಸ್ಕೊಂಡು.
ನೋಡಿ ಈ ಪೆಟಲ್ಸ್ ಕಂಪ್ಲೀಟ್ ಆಯಿತು, ಈ ಫ್ಲವರ್ ಫುಲ್ ಕಂಪ್ಲೀಟ್ ಆಯಿತು. ನೋಡಿ ಎರಡು ಒಂದೇ ಸೈಜಲ್ಲಿ. ನೀವು ನಾಟ್ಗಳನ್ನು ಒಂದೇ ನಾಟಲ್ಲಿ ಅಂದರೆ 6 ಹಾಕ್ಕೊಂಡ್ರೆ ನಾವು 6 ಹಾಕ್ಕೊಳ್ತಾ ಹೋಗಬೇಕು, ಹಾಗೂ ವೇರಿಯೇಷನ್ ಬರಲ್ಲ. ನೀವು ಇಳಿಯೋದು ಅಷ್ಟೇ, ಸ್ವಲ್ಪ ಲೂಸ್ ಬಿಟ್ಟರೆ ಸ್ವಲ್ಪ ಅದು ದೊಡ್ಡದಾಗಿ ಬರುತ್ತೆ ಪೆಟಲ್ಸ್, ಅಂದರೆ ಸ್ವಲ್ಪ ಅದು ಫಿನಿಶಿಂಗ್ ಸ್ಟಿಫಾಗಿ ಕೂರಲ್ಲ ಪೆಟಲ್ಸ್ಗಳು. ಸೊ ನೀಟಾಗಿ ಒಂದೇ ಇದಾಗಿ ಎಳ್ಕೋಬೇಕು, ಪೆಟಲ್ಸ್ ಎಳ್ಕೋಬೇಕಾದ್ರೂ. ನಾಟನ್ನು ಅಷ್ಟೇ, ನೀವು ನೀಟಾಗಿ ಹಾಕ್ಕೊಂಡ್ರೆ ಒಂದೇ ಸೈಜಲ್ಲಿ ನಂಬರ್ಸಲ್ಲಿ ಹಾಕ್ಕೊಂಡ್ರೆ ಕ್ಲೀನಾಗಿ ಬರುತ್ತೆ. ನೋಡಿ ನೀವು ಗಮನಿಸ್ಬೋದು, ಲ್ಯಾವೆಂಡರ್ ಕಲರ್ ಫಿನಿಶಿಂಗ್ ಚೆನ್ನಾಗಿದೆ. ಇದು ಪಿಸ್ತಾ ಗ್ರೀನು ಫಿನಿಶಿಂಗ್ ಸ್ವಲ್ಪ ಏರುಪೇರಿದೆ. ಅದೇ ಹೀಗೆ ಇಟ್ಕೊಂಡ್ರೆ ಪಿಸ್ತಾ ಗ್ರೀನ್ ಫಿನಿಶಿಂಗ್ ಚೆನ್ನಾಗಿದೆ, ಲ್ಯಾವೆಂಡರ್ ಕಲರ್ ಸ್ವಲ್ಪ ಏರುಪೇರಿದೆ. ಅಂದರೆ ಅದು ನಿಮಗೆ ಯಾವುದು ಸ್ಯಾರಿ ಸೈಡು ಜಿಗ್ಜಾಗ್ ಸೈಡ್ ಈ ಥರ ಸ್ಟಿಚ್ ಮಾಡ್ಕೊತೀವೋ ನಾವು, ಆ ಸೈಡ್ ಫಿನಿಶಿಂಗ್ ಚೆನ್ನಾಗಿರೋದ ಸ್ಟಿಚ್ ಮಾಡ್ಕೊಳ್ಳಿ. ಈ ಇನ್ನೊಂದು ಉಲ್ಟಾ ಇರುತ್ತಲ್ವ, ಅದನ್ನು ನಾವು ಸ್ವಲ್ಪ ಬೆರಳಲ್ಲಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ನೀಟಾಗೆ ಫಿನಿಶಿಂಗ್ ಕಾಣುತ್ತೆ. ಆವಾಗ ಗೊತ್ತಾಗಲ್ಲ ನಮಗೆ ಅದು ಬ್ಯಾಕ್ ಸೈಡೆ ಅಂತಂದು. ನೋಡಿ ಸ್ವಲ್ಪ ಆಲ್ಮೋಸ್ಟ್ ಇವಾಗ ಒಂದೇ ಕಲರಲ್ಲಿ ಕಾಣಿಸ್ತಾ ಇದೆ, ಲ್ಯಾವೆಂಡರ್ ಕಲರು ಮತ್ತು ಪಿಸ್ತಾ ಗ್ರೀನು. ಈ ಥರ ನೀವು ಈ ಥರ ಬೆರಳಲ್ಲಿ ಸ್ವಲ್ಪ ಇದು ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಇದನ್ನು ಹೀಗೆ ಕಂಟಿನ್ಯೂ ಮಾಡ್ಕೊಳೋದು. ಇದೊಂದು ಸಾರಿ ತೋರಿಸ್ತೀನಿ ನಿಮಗೆ ಮತ್ತೆ ಹೇಗೆ ಜಾಯಿನ್ ಮಾಡ್ಕೊಂಡು ಕಂಟಿನ್ಯೂ ಮಾಡೋ ಥ್ರೆಡ್ಡ ಅಂತ. ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಪೆಟಲ್ ಜಾಯಿನ್ ಮಾಡಬಾರ್ದು, ಹೀಗೆ ಬಿಟ್ಕೊಂಡಿರಬೇಕು. ಬಿಟ್ಕೊಂಡ್ಮೇಲೆ ನೋಡಿ ಒಂದು ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ ನಾನು. ನೀವು ಯಾವುದಾದ್ರೂ ತೊಗೊಳ್ಳಿ ನೀಡಲ್ಲ. 2 ಲೂಪ್ಗಳಿಗೂ ನಾವು ನೀಡಲನ್ನು ಏರಿಸ್ಕೊಂಡಿದ್ದೀನಿ. ನೋಡಿ ಲ್ಯಾವೆಂಡರು ಪಿಸ್ತಾ ಗ್ರೀನ್ಗೆ 2 ಹಾಕ್ಕೊಂಡು ಥ್ರೆಡ್ಡನ್ನು ಈಗ ಬೆರಳಲ್ಲಿ ಇಟ್ಕೊಂಡು ಇದರಲ್ಲಿ ಯಾವುದಾದ್ರೂ ಒಂದು ಕಲರು, ನಾನು ಆವಾಗಲೇ ಲ್ಯಾವೆಂಡರ್ ಕಲರ್ ತೊಗೊಂಡಿದ್ದೆ, ಈಗ ಪಿಸ್ತಾ ಗ್ರೀನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. 2 ಥ್ರೆಡ್ಡಿಂದ ಎಳ್ಕೊಂಡು ಥ್ರೆಡ್ಡನ್ನು ಪಿಸ್ತಾ ಗ್ರೀನ ಇದರಲ್ಲಿ ನಾವು ಈ ಲ್ಯಾವೆಂಡರ್ ಶೇಟಲ್ಲಿ ಇರುತ್ತಲ್ಲ, ಇನ್ನೊಂದು ಶೇಟಲ್ಲಿ ಇರುತ್ತಲ್ಲ, ಅದನ್ನು ನಾವು ಒಳಗಡೆಯಿಂದ ತೂರಿಸ್ಕೊಂಡು ಲಾಕ್ ಮಾಡಿಕೊಂಡು ಆಮೇಲೆ ಎಳಿಬೇಕು. ಹೀಗೆ ಪಿಸ್ತಾ ಗ್ರೀನ್ ಥ್ರೆಡ್ಡನ್ನು ಎಳಿಬೇಕು, ಆಗ ಲಾಕ್ ಆಗುತ್ತೆ, ಅದು ಮುಂದಕ್ಕೆ ಬರುತ್ತೆ ಥ್ರೆಡ್ಡು. ನೋಡಿ ಅದು ಕಾಣಿಸಲ್ಲ ನಮಗೆ. ನೋಡಿ ಆಮೇಲೆ ಬ್ಯಾಕ್ ಸೈಡು ನೋಡಿ ಗೊತ್ತಾಗುತ್ತೆ ನಿಮಗೆ, ಈ ಥರ ಫ್ರಂಟು ಬ್ಯಾಕ್ ಹೋಗಿರುತ್ತಲ್ಲ ಕಾಣಲ್ಲ ಅದು. ಅದನ್ನು ನೀವು ಕೆಳಭಾಗಕ್ಕೆ ಹಾಕ್ಕೋಬೋದು ಈ ಥರ. ಇದನ್ನು ಹೀಗೆ ಕಂಟಿನ್ಯೂ ಮಾಡ್ಕೊಂಡ್ರೆ ಒಳ್ಳೆ ಒಂದು ಯೂನಿಕ್ ಆಗಿರೋವಂಥ ಟ್ಯಾಟಿಂಗ್ ಲೇಸ್ ವರ್ಕು ಕ್ರಿಯೇಟ್ ಆಗುತ್ತೆ. ಹೀಗೆ ಟ್ರೈ ಮಾಡಿ ನೀವು. ನಾನೀಗ ಒಂದು ಸ್ವಲ್ಪ ಹಾಕಿಬಿಟ್ಟು ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಫ್ರೆಂಡ್ಸ್ ನೋಡಿ ಇದಿಷ್ಟು ಹಾಕಿದ್ದೀನಿ, 5 ಪೆಟಲ್ಸ್ ಹಾಕಿದ್ದೀನಿ. ಎಷ್ಟು ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣ್ತಿದೆ. ಅಂದರೆ ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿದ್ದರೆ, ಗ್ರ್ಯಾಂಡಾಗಿ ಸ್ವಲ್ಪ ಡಾರ್ಕ್ ಆಗಿದ್ದರೆ ಪೆಟಲ್ಸು ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಲೈಟು ಗ್ರೀನ್ ಇದೆ ಸ್ವಲ್ಪ, ಬಟ್ ನೋಡೋದಕ್ಕೆ ಒಂಥರ ಯೂನಿಕ್ಕಾಗಿ ಡಿಸೈನ್ ಇದೆ. ಈಗ ನಾನು ಇದನ್ನು ಸ್ಯಾರಿಗೆ ಸ್ಟಿಚ್ ಮಾಡೋದು ಹೇಗೆ ಅಂದರೆ, ಈಗ ಜಿಗ್ಜಾಗ್ ಇರುತ್ತಲ್ವ ಸ್ಯಾರಿ ಪಲ್ಲು, ಒಂದು ಸೆಕೆಂಡ್ ನೋಡಿ ಸ್ಯಾರಿ ಎಲ್ಲ ಮೇಲಿದೆ. ಈಗ ನಾನು ಇದು ಒಂದು ದುಪ್ಪಟ್ಟ ಇದೆ, ದುಪ್ಪಟ್ಟಾಗಿ ತೋರಿಸ್ತೀನಿ. ನೋಡಿ ಈ ಸ್ಯಾರಿ ಇದು ಸ್ಯಾರಿ ಪಲ್ಲು ಸೈಡ್ ಅಂತ ಅಂದ್ಕೊಂಡ್ಲಿ. ಈ ಪಿಸ್ತಾ ಗ್ರೀನ್ ಸೈಡು ಪಲ್ಲು ಕಲರ್ ಇದ್ದರೆ ಪಲ್ಲು ಕಲರ್ ಯಾವುದು ನಾವು ಹಾಕಿರ್ತೀವೋ ಅದನ್ನು ಕೆಳಭಾಗಕ್ಕೆ ಬಿಟ್ಕೋಬೇಕು. ಇನ್ನು ಅಪೋಸಿಟ್ ಸ್ಯಾರಿ ಬಾಡಿ ಇರುತ್ತಲ್ಲ ಅದನ್ನು ನಾವು ಜಿಗ್ಜಾಗಿಗೆ ಸ್ಯಾರಿ ಜಿಗ್ಜಾಗ್ ಮಾಡಿರ್ತೀವಲ್ಲ ಪಲ್ಲು ಸೈಡು, ಆ ಸೈಡ್ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಅಂದರೆ ಇಲ್ಲಿ ನೋಡಿ ಒಂದು ಮೇಲೆ ಬಂದಿದೆ ಪೆಟಲ್ಸ್, ಒಂದು ಕೆಳಗೆ ಬಂದಿದೆ. ಏಕೆಂದರೆ 5 ಪೆಟಲ್ಸ್ ಆಗಿರೋದ್ರಿಂದ ಇದೊಂಥರ ಬಟರ್ಫ್ಲೈ ಥರ ಡಿಸೈನ್ ಬಂದಿದೆ. ನಾವು ಈ ಥರ ಪಲ್ಲುಗೆ ಹೀಗೆ ಮೇಲೆ ಬೇಕಾದ್ರೂ ಸ್ಟಿಚ್ ಮಾಡ್ಕೋಬೋದು. ಮತ್ತು ಇಲ್ಲಿ ಜಿಗ್ಜಾಗ್ ಸೈಡ್ ಈ ಥರನಾದರೂ ಸ್ಟಿಚ್ ಮಾಡಿಕೊಂಡು, ಇಲ್ಲಿ ಇದೆಯಲ್ವಾ ಫಸ್ಟು ಪೆಟಲ್ಸ್ ಇದೆಯಲ್ವಾ, ಒಂದು ಸೆಕೆಂಡ್ ಈ ಥರ ಇಲ್ಲಿಗೆ ಸೂಜಿ ಏರಿಸ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಮತ್ತು ಹೀಗೆ ಬಂದು ಇಲ್ಲಿಗೊಂದು
ಸ್ಟಿಚ್ ಮಾಡ್ಕೋಬೇಕು. ಹೀಗೆ ಒಂದೊಂದು 5 ಪೆಟಲ್ಸಲ್ಲಿ ಒಂದೊಂದು ಪೆಟಲ್ಸಿಗೆ ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗಿ ಕೂರುತ್ತೆ ನೋಡಿ. ಈ ಥರ ಅಂದರೆ ನೀವು ಪಲ್ಲುಗೆ ಅಪೋಸಿಟ್ ಕಲರ್ನ ಪಲ್ಲು ಸೈಡ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಇವಾಗ ನಾನು ಇನ್ನೂ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಇದಕ್ಕೆ ಬೀಡನ್ನು ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮಿಡಲ್ ಭಾಗಕ್ಕೆ ನೋಡಿ, ನೀವು ಈ ಥ್ರೆಡ್ಡಲ್ಲಿ ಯಾವುದಾದ್ರೂ ಒಂದು ಕಲರ್ ಥ್ರೆಡ್ಡನ್ನು ಕಾಟನ್ ಥ್ರೆಡ್ ತೊಗೊಂಡು ನೋಡಿ, ಲ್ಯಾವೆಂಡರ್ ಕಲರ್ ತೊಗೊಂಡಿದ್ದೀನಿ ನಾನಿವಾಗ. ಇಲ್ಲಿ ಈ ಯಾವುದಾದ್ರೂ ಒಂದು ಸೈಡು ಇನ್ಸೈಡು ಏರಿಸ್ಕೊಂಡು ನಾವು ಲಾಕ್ ಮಾಡ್ಕೊಳ್ಳೋಣ ಕಾಟನ್ ಥ್ರೆಡ್ಡಲ್ಲಿ. ಬೀಡ್ಸು ನೀವು ಹೆಮ್ಮಿಂಗ್ ಸೂಜಿಲಿ ಸ್ಟಿಚ್ ಮಾಡ್ಕೋಬೇಕು, ಮಿಡಲ್ ಭಾಗಕ್ಕೆ ಮಾತ್ರ ನೋಡಿ. ಇಲ್ಲಿ ನಾನಿವಾಗ ಇಲ್ಲಿ ಸದ್ಯಕ್ಕೆ ನನ್ನ ಹತ್ರ ಇರೋದು ಈ ಡಾರ್ಕ್ ಗ್ರೀನ್ ಕಲರ್ ಕ್ರಿಸ್ಟಲ್ ಇಟ್ಟಿದ್ದೀನಿ. ಇದನ್ನು ತೋರಿಸ್ತೀನಿ ಸುಮ್ಮನೆ ನೋಡಿ. ಇಲ್ಲಿ ಯಾವುದಾದ್ರೂ ಒಂದು ಸೈಡು ನಾವು ಪೆಟಲ್ಸ್ ಜಾಯಿನ್ ಆಗಿರುತ್ತಲ್ಲ, ಈ ಕಾರ್ನರಲ್ಲಿ ನಾವು ಹಾಕ್ಕೊಂಡು ಪೆಟಲ್ಸ್ ಜಾಯಿನ್ ಆಗಿರುತ್ತಲ್ಲ, ಈ ಕಾರ್ನರಲ್ಲಿ ಹಾಕ್ಕೊಂಡು ನಾವು ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಒಂದು ಸೆಕೆಂಡ್. ಮತ್ತು ಆ ಬೀಡು ಒಳಗಡೆ ಬಂದು ಇನ್ನೊಂದು ಸಾರಿ ನೀಟಾಗಿ ಲಾಕ್ ಮಾಡ್ಕೊಳ್ಳೋಣ ನೋಡಿ. ಈ ಥರ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ ಸ್ಯಾರಿ. ಇದರಲ್ಲಿ ಮ್ಯಾಚಿಂಗಲ್ಲಿ ನಿಮಗೆ ಯಾವುದಾದ್ರೂ ನೀವು ಸ್ಯಾರಿ ತೊಗೊಂಡ್ರೆ ಚೂಸ್ ಮಾಡಿಕೊಂಡ್ರೆ ಅದಕ್ಕೆ ಮ್ಯಾಚಿಂಗ್ ಆಗಿರೋಂಥ ಕ್ರಿಸ್ಟಲ್ ಬೀಡಲನ್ನು ಈ ಥರ ನೀವು ಲಾಕ್ ಮಾಡ್ಕೊಳ್ಳಿ. ಒಂದೊಂದೇ ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಮ್ಯಾಚಿಂಗ್ ಥ್ರೆಡ್ಡೇ ತೊಗೊಂಡು ನೀವು ಹೆಮ್ಮಿಂಗ್ ಸೂಜಿಲಿ ಸ್ಟಿಚ್ ಮಾಡ್ಕೋಬೇಕು ಈ ಥರ. ಇನ್ನೊಂದು 4 ಹಾಕ್ಬಿಟ್ಟು ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ನೋಡಿ. ಇದು ಫೈನಲಿ ರೆಡಿ ಆಯಿತು. ಈ ಥರ ಕಲರ್ ಕ್ರಿಸ್ಟಲನ್ನು ನೀವು ಈ ಥರ ಮಿಡಲ್ ಒನ್ಗೆ ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಹೈಲೈಟಾಗಿ ಕಾಣುತ್ತೆ. ನೀವು ಆ ಕಡೆ ಈ ಕಡೆ ಗೋಲ್ಡ್ ಹಾಕಿದ್ದೀನಿ ನಾನು. ನೀವು ಬೇಕಾದ್ರೆ ಸಕ್ಕರೆ ಬೀಡು ಬರುತ್ತಲ್ಲ ಕಲರ್ಸ್ದು, ಅದು ನೀವು ಸ್ಯಾರಿ ಮ್ಯಾಚಿಂಗ್ ಮಾಡಿಕೊಂಡು ಇವಾಗ ಲ್ಯಾವೆಂಡರ್ ಕಲರ್ ಈ ಕಡೆ ಹಾಕಿ ಈ ಕಡೆ ಪಿಸ್ತಾ ಗ್ರೀನ್ ಹಾಕ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಕಲರ್ ಬೀಡ್ ಅಷ್ಟೊಂದು ಹೈಲೈಟಾಗಿ ಕಾಣಲ್ಲ. ಗೋಲ್ಡ್ ಬೀಡ್ ಕಂಡಷ್ಟು ಕಲರ್ ಬೀಡ್ ಹೈಲೈಟಾಗಿರಲ್ಲ ನೋಡಿ ಫ್ರೆಂಡ್. ಈಗಲೇ ಟ್ರೈ ಮಾಡಿ ನೀವು ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಒಂದು ಸೆಕೆಂಡ್. ನೋಡಿ ತುಂಬ ಯೂನಿಕ್ ಆಗಿದೆ ಈ ಡಿಸೈನು. 6 ಪೆಟಲ್ಸ್ಗಿನ ತುಂಬ ಒಂಥರ ಗ್ರ್ಯಾಂಡಾಗಿ ಲುಕ್ಕಾಗಿ ಕಾಣಿಸ್ತಾ ಇದೆ ಇದು. 5 ಪೆಟಲ್ಸು ಆಫ್ ಆ್ಯಂಡ್ ಆಫು ನ್ಯೂ ಡಿಸೈನ್. ಓಕೆ, ಈಗಲೇ ಟ್ರೈ ಮಾಡಿ ನೀವು ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇದನ್ನು ಫಸ್ಟ್ ಸ್ಟಾರ್ಟಿಂಗ್ ನೀವು ಆಫ್ ಆ್ಯಂಡ್ ಆಫ್ ಹಾಕೋದು ಬಂದುಬಿಟ್ರೆ ಈಸಿಯಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಎಲ್ಲ ಒಂದು ವಿಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಆಲ್ ಬೆಲ್ ಐಕನ್ ಪ್ರೆಸ್ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟು ಮತ್ತೆ ಇನ್ನೂ ಒಂದು ಡಿಸೈನೊಂದಿಗೆ ಮತ್ತೆ ಸಿಗೋಣ. ಬಾಯ್.